ಹಾಗೂ ಇನ್ನಿತರರು ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಮಾಯಕರು ಏನ್ರಿ, ಗಂಡಸ್ಥಾನ ಇಲ್ವೇನ್ರಿ, ಕುಮಾರಸ್ವಾಮಿ ಅವರ ಬಂದು ನಿಂತ್ಕೋಬೋದಾಗಿತ್ತು, ಇನ್ನೊಬ್ಬರೇ ಬಂದು ನಿಂತ್ಕೋಬೋದಾಗಿತ್ತು, ಮಗದೊಬ್ಬರೇ ಬಂದು ನಿಂತ್ಕೋಬೋದಾಗಿತ್ತು. ಈ ಸಲ ಏನಾಗಿದೆ, ಬಹಳ ಇಂಟ್ರೆಸ್ಟಿಂಗ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಯೋಗೇಶ್ವರ್ ಅವರ ವಿರುದ್ಧವೂ ಕೂಡ ಒಂದು ಹಠ ಇರ್ತಾ ಇತ್ತು, ಮತ್ತೊಂದು ಏನೇನೋ ಇರ್ತಾ ಇತ್ತಲ್ವಾ, ಅದೆಲ್ಲ ಒಂಚೂರು ನಲ್ಲಿಫೈ ಆಗಿದೆ ಈಗ JDS ಲೆಕ್ಕಾಚಾರ. ಹಾಗಾಗಿ JDSಗೆ BJPಗೆ ಇನ್ನೊಂದಿಷ್ಟು ಬಲ ಬಂದಂಗೆ ಆಗ್ತಾ ಇದೆ, ಅದರಲ್ಲಿ ಅನುಮಾನ ಇಲ್ಲ. ಹಾಗನ್ ಮಾತ್ರಕ್ಕೆ ಬಹಳ ಫ್ರೀ ಫ್ಲೋಯಿಂಗ್ ವಿನ್ ಆಗಿಬಿಡುತ್ತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಂತ ನಾನು ಹೇಳ್ತಾ ಇಲ್ಲ. ಕಾರಣ ಬೆಂಗಳೂರು ಸೌತ್ನಲ್ಲೋ, ಆನೇಕಲ್ಲಲ್ಲೋ, RR ನಗರದಲ್ಲೋ ಅಫ್ಕೋರ್ಸ್ ಸಿಟಿ ವೋಟರ್ಗಳು ತುಂಬ ಇರ್ಬೋದು. ಒಂದು 13 lakh ವೋಟರ್ಸ್ಗಳಿದ್ದಾರೆ, ಆಯಿತಾ. ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಾಗ ಅದು ಸಿಟಿ ಬ್ರೆಡ್ ವೋಟರ್ಸ್ ಅಂತ ಏನು ಕರಿತೀವಿ ಈ ಕಡೆಗಳಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ. ಹಾಗನ್ ಮಾತ್ರಕ್ಕೆ 13 ಲಕ್ಷವೂ ಕೂಡ BJPಗೆ ಬಂದ್ಬಿಡುತ್ತೆ ಅಥವಾ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಸ್ಟಾಂಚ್ ಕಾಂಗ್ರೆಸ್ ವೋಟರ್ಗಳು ಸುಮಾರು ಜನ ಇದ್ದೇ ಇರ್ತಾರೆ. ಆದರೆ ಕಳೆದ 3 ಟರ್ಮ್ಸ್ನಿಂದ DK ಸುರೇಶ್ ಹ್ಯಾಟ್ರಿಕ್ ಗೆಲುವನ್ನೂ ಕೂಡ ಪಡೆದುಕೊಂಡು 4ನೇ ಸಲ ಗೆಲ್ಲೋದಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಬಹುಶಃ ಕಳೆದ ಸಲ ಅಶ್ವಥ್ ನಾರಾಯಣ್ ಗೌಡ್ರನ್ನ ಲಾಸ್ಟ್ ಮಿನಿಟ್ನಲ್ಲಿ ಏನೋ ಘೋಷಣೆ ಮಾಡ್ತಕೊಂಡ್ಬಂದ್ರು. ಅವರು ಕೂಡ ಒಂದು ಒಳ್ಳೆ ಫೈಟ್ ಕೊಟ್ರಪ್ಪ, ನಾನು ಇಲ್ಲ ಅಂತೇನು ಹೇಳೋದಿಲ್ಲ. ಸುಮಾರು ಒಂದು 6 ಲಕ್ಷ ಏನೋ ಓಟ್ಗಳು ತಗೊಂಡ್ರು. ದಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವು ಲಕ್ಷ ಮತಗಳ ಅಂತರದಿಂದ ಸೋತರು. ಸೊ ಡಾಕ್ಟರ್ ಮಂಜುನಾಥ್ ಅವರ ಈ ವಿಚಾರದಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗಿ ವಿರೋಧ ಪಕ್ಷಗಳು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದಾವೆ ಅಂದರೆ ಅವರ ವಿರುದ್ಧ ಇರುವ ಪಕ್ಷಗಳು ಅಂತ ಅರ್ಥ ಆಗ್ತಾ ಇಲ್ಲ ಈ ಹಂತಕ್ಕೆ. ನಾನು ಪ್ರಸಾದ್ ಗೌಡ್ರಿಗೆ ಕೇಳ್ತೀನಿ, ಗೌಡ್ರಿ ಏನೀಗ ಹರಕೆ ಕುರಿ ಅಂತಂದ್ರಿ ನೀವಲ್ಲ, ಇಕ್ಬಾಲ್ ಹುಸೇನ್ ಅವರು. ಹರಕೆ ಕುರಿ ಅಂದರೆ ನೋಡಿ, ರಾಜಕಾರಣದಲ್ಲಿ ನೋಡ್ತೀನಿ ಇವತ್ತು ಹೇಳಿ. ನಾನು ಹರಕೆ ಕುರಿ ಅಂತ ನಾನು ಹೇಳಲ್ಲ. ಅಲ್ಲ, ಅವರು ನಿಮ್ಮ ಇಕ್ಬಾಲ್ ಹುಸೇನ್ ನಿಮ್ಮ ಶಾಸಕರಂದ್ರು, ಸಮರ್ಥನೆ ಮಾಡ್ಕೊಳ್ತಿರೋ ಧಿಕ್ಕರಿಸ್ತೀರೋ? ನೀವು ನನ್ನ ಅಭಿಪ್ರಾಯ ಕೇಳಬೇಕು. ನೀವು ನಿಮ್ಮ ಪಾರ್ಟಿಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪಾರ್ಟಿಯ ನಿಲುವನ್ನು ಹೇಳಕ್ ಬಂದಿದ್ದೀರಾ ಅಥವಾ ನಿಮ್ಮ ಅಭಿಪ್ರಾಯ ಮಾತ್ರ ಹೇಳಕ್ ಬಂದಿದ್ದೀರಾ? ಹಾಗಾದ್ರೆ ನೀವು ಕಾಂಗ್ರೆಸ್ನವರಲ್ಲ ಅಂತ ಹೇಳ್ಬಿಡ್ತೀನಿ ನನಗಾದ್ರೆ ಜನಕ್ಕೆ. ಆ ಥರ ಅಲ್ಲ ಸರ್, ಮತ್ತೆ ಸರ್ ತಪ್ಪಾಗಿ ವ್ಯಾಖ್ಯಾನಿಸಬೇಡಿ. ಮತ್ತೆ ನೀವು ಹಂಗೆ ಹೇಳಿದ್ರೆ ನಾನು ತಪ್ಪಾಗಿ ವ್ಯಾಖ್ಯಾನಿಸಬೇಕು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅರಕೆ ಕುರಿ ಹೇಳಿರ್ಬೋದು ಅನ್ನೋದಕ್ಕೆ ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಓಕೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಸರ್? ನೋಡಿ, ಅವರು ಮಂಜುನಾಥ್ ಅವರು ಇಡೀ ದೇಶದಲ್ಲಿ ಒಂದು ಒಳ್ಳೆ ಹೆಸರನ್ನು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಡವ ಶ್ರೀಮಂತರು ಅನ್ನೋದ ರೀತಿಯಲ್ಲಿ ಅವರು ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಓಕೆ, ಒಬ್ಬ ಹೃದಯವಂತ ಡಾಕ್ಟ್ರು, ಬಡವ ಇರಲಿ ಶ್ರೀಮಂತ ಇರಲಿ ಅವ್ರ ಹತ್ರ ಹೋದವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಅದನ್ನು ಎಲ್ಲರೂ ಪಕ್ಷಾತೀತವಾಗಿ ಒಪ್ಕೊಳ್ಳೋಂಥ ವಿಚಾರ. ಅದು ಸತ್ಯವನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಓಕೆ, ಆದರೆ ರಾಜಕಾರಣಕ್ಕೆ ನೀವು ಅವ್ರನ್ನ ಕರೆದುಕೊಂಡು ಬಂದಾಗ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಅವರು ಇಲ್ಲಿ ಸಕ್ಸಸ್ ಆಗ್ತಾರೆ, ಇಲ್ಲಿ ಅದು ಯಾರ ಮೇಲೆ, DK ಸುರೇಶ್ ಅಂತ ದೊಡ್ಡ ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ಗೆಲುವು ಸಾಧಿಸೋದು ಕಷ್ಟ. ಅದರಿಂದ ಅಂತ ಒಬ್ಬ ಒಳ್ಳೆ ವ್ಯಕ್ತಿನ ಕರ್ಕೊಂಡು ಬಂದು ಯಾಕೆ ನೀವು ಅರಕೆಯ ಕುರಿ ಮಾಡಿದ್ದೀರಾ ಅನ್ನೋ ಭಾವನೆಯಿಂದ ಅವರು ಆ ಕಂಟೆಕ್ಸ್ಟ್ ಅಲ್ಲಿ ಹೇಳಿರ್ಬೋದು. ಅದರಿಂದ ನಾನು ಕಳೆದ ಸಲ ನೀವು 27 ಕ್ಷೇತ್ರಗಳಲ್ಲಿ ಸೋತ್ರಿ. 27 ಜನ ಕ್ಯಾಂಡಿಡೇಟ್ಗಳು ಹರಕೆ ಕುರಿಗಳ ನಿಮ್ಮ ಕಾಂಗ್ರೆಸ್ನವರು. ನೋಡಿ, ಅದ್ರ ವಿಚಾರ ಬೇರೆ. ಇಲ್ಲಿ ಮಂಜುನಾಥ್ ಅವರ ವಿಚಾರಕ್ಕೆ ಬಂದಾಗ ಆ ಕಂಟೆಕ್ಸ್ಟ್ ಅಲ್ಲಿ ನಮ್ಮ ಶಾಸಕರು ಆ ಮಾತನ್ನ ಹೇಳಿರ್ಬೋದು. ಆಯ್ತು, ಈಗ ಬೆಂಗಳೂರು ಸೌತ್ ಅಲ್ಲಿ ನಿಮ್ ಕುರಿನೇ ಇಲ್ವಲ್ಲ, ಹೋಗ್ಲಿ ಅತ್ಲಾಗೆ ಅಟ್ಲೀಸ್ಟ್ ಒಂದು ಹರಕೆ ಕುರಿಯಾದ್ರೂ ಸಿಕ್ಕಿದೆ ಅನ್ಕೊಳ್ಳೋಣ. ಬಿಡಿಯಪ್ಪ, ನಾನು ನಿಮ್ಮ ಕಾಂಟೆಕ್ಸ್ಟ್ಗೆ ಬರ್ತೀನಿ, ನಿಮ್ಮ ನೆಲಕ್ಕೆ ಬರ್ತೀನಿ, ನಿಮ್ಮ ಜಾಗಕ್ಕೆ ಬಂದು ಮಾತಾಡ್ತೀನಿ. ಬೆಂಗಳೂರು ಸೌತ್ನಲ್ಲಿ ಕಾಂಗ್ರೆಸ್ಗೆ ಒಂದು ಕುರಿನೇ ಸಿಕ್ಕಿಲ್ವಲ್ಲ 1989ರಿಂದ. ನೋಡಿ, ಇಲ್ಲಿ ಕುರಿಯಾದ್ರೂ ಇದೆಯಾ ನಿಮ್ಮ ಹತ್ರ? ಹೋಗ್ಲಿ, ಖಂಡಿತ ಕುರಿಗಳಲ್ಲ, ಹುಲಿಗಳೇ ಇದ್ದಾವೆ. ಆ ಹುಲಿಗಳು ಯಾವುದು ಅಂತ ನಾಳೆ ತೀರ್ಮಾನ ಆಗುತ್ತೆ, ಬಿಡುಗಡೆ ಮಾಡ್ತಾರೆ. ಹುಲಿಗಳೇ ಇದ್ದಾವೆ, ಹೌದು, ಖಂಡಿತ. ನಾಳೆ ಗೆಲ್ಲುವಂತಹ ನೀವು ಕಳೆದ 30 ವರ್ಷದಿಂದ ಇಲ್ಲದಂತ ಹುಲಿಗಳನ್ನ ಈಗ ಸೃಷ್ಟಿ ಮಾಡಿದ್ದೀರಾ ಚಂದನ್ ಶರ್ಮಾ ಅವರೇ. ನಾಳೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ನಿಮ್ ಕುರಿನೋ ಹುಲಿನೋ ಯಾವುದು? ನೋಡಿ, ಇಲ್ಲಿ ಬೆಂಗಳೂರು ನಾರ್ತ್ ಅಲ್ಲಿ ನಿಮ್ಮ ಕುರಿ ಮತ್ತು ಹುಲಿ ಯಾವುದು? ಕೇಳಿ ಸರ್, ಸ್ವಲ್ಪ ಕೇಳಿ. ನಮ್ಮ ಅಭ್ಯರ್ಥಿಗಳು 4-5 ಜನ ಇದ್ದಾರೆ. ನಾನು ನಿಮ್ ಕೇಳ್ತೀನಿ, ನಾಳೆ ಎಲ್ಲ ಬಕ್ರಗಳು ನಿಮ್ ಪ್ರಕಾರ ನಿಮ್ ಬೆಂಗಳೂರು ಸೌತ್ ನಿಮ್ದು ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕಾಂಗ್ರೆಸ್ನವರಿಗೆ ಸ್ಪಷ್ಟವಾಗಿ ಗೊತ್ತು. ನೀವು ಬಾಯಿ ಮಾತಿಗೆ ಹುಲಿ ಅಂತೀರಿ ನೋಡಿ, ಅದು ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತು. ಆಯ್ತು, ಇನ್ನೊಂದು ಮಾತು ಹೇಳ್ತೀನಿ. ಬೆಂಗಳೂರಿನಲ್ಲಿ ಚಂದನ್ ಶರ್ಮಾ ಅವರೇ, ಬೆಂಗಳೂರಿನಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ. ಲಾಸ್ಟ್ ಮಾತು, ಇದೆಲ್ಲ ಪೊಲಿಟಿಕಲಿ ಹೇಳಕ್ಕೆ ಕೇಳಕ್ ಬಹಳ ಚೆನ್ನಾಗಿದೆ ಸರ್. ಲಾಸ್ಟ್ ಮಾತು ಒಂದು ಹೇಳ್ತೀನಿ ಕೇಳಿ ಸರ್. ಲಾಸ್ಟ್ ಮಾತು,
7 ಜನ ಮಿನಿಸ್ಟ್ರುಗಳನ್ನು ನಿಂತ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಿ. 7 ಜನ ಮಿನಿಸ್ಟ್ರುಗಳನ್ನು ಅವ್ರು ಯಾರು ಒಬ್ರು ನಿಂತ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರ ಮಕ್ಕಳನ್ನ ಬಕ್ರ ಮಾಡಕ್ಕೆ ಹೊರಟಿದ್ದಾರೆ ಸುಮಾರು ಜನ. ನೋಡಿ, ಯಾಕೆ ನಿಮ್ಗೆ 7 ಜನ ಮಿನಿಸ್ಟ್ರುಗಳನ್ನ ನಿಲ್ಲಿಸಿ ಅವ್ರನ್ನ ಅರಕೆ ಕುರಿ ಮಾಡುವಂತ ಇರಾದೆ ಕಾಂಗ್ರೆಸ್ಗೆ ಯಾಕೆ? ನಮ್ಮ ಪಕ್ಷದ ಅಥವಾ ಅವ್ರ ಮಕ್ಕಳನ್ನ ನಿಲ್ಲಿಸಿ ಅವರನ್ನ ಅರಕೆ ಕುರಿ ಮಾಡುವ ಇರಾದೆ ಯಾಕೆ? ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲುವಂತ ಮಿಕ್ಕಿರೋ 21 ಕ್ಷೇತ್ರದಲ್ಲಿ ನಿಮ್ಮ ಹುಲಿಗಳು ಕುರಿಗಳು ಯಾವುವು? ಎಲ್ಲ ಹುಲಿಗಳು ನಾಳೆ ಬಿಡುಗಡೆ ಮಾಡ್ತಾರೆ. ಬೇಡಪ್ಪ, ಬೆಂಗಳೂರು ಸೌತ್ ನಲ್ಲಿ ನಿಮ್ ಕುರಿ ಯಾವುದು? ಕುರಿ ಅಲ್ಲ, ಹುಲಿನೇ. ಮೇಕೆ ಯಾವುದು ಸರ್? ನಾಳೆ ಹುಲಿ ಆಗುತ್ತೆ. ಸಿಂಹ ಯಾವುದು? ನಾಳೆ ಹುಲಿಗಳೇ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆಗ್ತಾರೆ. ಸ್ವಲ್ಪ ಸೊ ಬೆಂಗಳೂರು ಸೌತ್ ಅಲ್ಲಿ ನಿಂತ್ಕೊಳ್ಳೋರು ಮಾತ್ರ ಹುಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯಿಂದ ನಿಂತ್ಕೊಂಡವ್ರು ಕುರಿ. ಅಲ್ಲಲ್ಲ, ಅಂತವ್ರನ್ನ ಅಲ್ಲಿ ಸೋಲುವಂತ ಯಾಕೆ ನೀವು ಯಾರು ನಿಂತ್ಕೋಬಹುದಾಯ್ತಲ್ಲ ಪಾಪ ಅವ್ರನ್ನ ಹಿಂದೆ ಜೆಡಿಎಸ್ ನವರು ಕುಮಾರಸ್ವಾಮಿ ಅವರೇ ಗೆದ್ದಿದ್ರು 2009 ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ. ಈಗ ನೀವೇ ಜೆಡಿಎಸ್ ಗೆ ಹೊಸಬರಲ್ಲ, 40 ವರ್ಷ ಜೆಡಿಎಸ್ ಅಲ್ಲಿ ಇದ್ದವ್ರು, ನೀವೇ ಜೆಡಿಎಸ್ ನವರು. ನೀವು ಕುಮಾರಣ್ಣನವರು 2009 ಅಲ್ಲಿ 3 ಟರ್ಮಿನ ಹಿಂದೆ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ. ಸರ್ 1989 ಅಲ್ಲಿ ಗುಂಡೂರಾಯರ್ ಬಿಟ್ರೆ, ಅದಾದ್ಮೇಲೆ ವೆಂಕಟಗಿರಿ ಬಿಟ್ರೆ ಯಾರೂನು ಗೆದ್ದಿಲ್ಲ. ಸರ್ ಚಂದನ್ ಶರ್ಮಾ, ಈಗ ನಾನು ಡಿ.ಕೆ. ಶಿವಕುಮಾರ್ ಎಷ್ಟು ವರ್ಷ ಆಯ್ತು? ಸಿನ್ಸ್ 35 years, since 35 long years, nobody from Congress has won the Bengaluru South constituency. ಈ ಸರಿ ಗೆಲ್ತೀವಿ. ಅಲ್ಲಿ ನಿಂತ್ಕೊಳ್ಳೋರ್ನ ನೀವು ಹುಲಿ ಅಂತೀರಾ? ಈ ಬಾರಿ ಗೆಲ್ತೇವೆ. ಅವರು ಗೆಲ್ತಾರ್ರಿ, ಕುರಿ ಅಂತ ಕರಿತೀರಿ? ಅವ್ರು ಗೆಲ್ಲಲ್ಲ. ಅದೇಂಗ್ರಿ ನಿಮ್ದು ಮಾತ್ರ ಗೆಲ್ತಾರೆ, ಅವ್ರು ಗೆಲ್ಲಲ್ಲ? ಅವ್ರು ಗೆಲ್ಲಲ್ಲ ಸರ್. ಅದೇಂಗ್ರಿ 35 ವರ್ಷ ಗೆಲ್ದಿರೋ ಕ್ಷೇತ್ರದಲ್ಲಿ ಅವ್ರು ಮಾತ್ರ ಗೆಲ್ತಾರೆ, ನೀವು ಗೆಲ್ತೀರಿ, ಅವ್ರು ಮಾತ್ರ ಗೆಲ್ಲಲ್ಲ? ಅವ್ರ ಬಗ್ಗೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ರಿ. ಮಂಜುನಾಥ್ ಅವ್ರ ಬಗ್ಗೆ ನಾನು ಕೂಡ ಹೇಳಿದೆ. ನೀವು ಒಳ್ಳೆ ಮಾತು ಹೇಳಿ, ಚುನಾವಣೆಯಲ್ಲಿ ಅವ್ರು ಗೆಲ್ಲಲ್ಲ. ಒಬ್ಬ ಕ್ಯಾಂಡಿಡೇಟ್ನ ಒಬ್ಬ ಸುಸಂಸ್ಕೃತ ಸಭ್ಯ ವ್ಯಕ್ತಿಯನ್ನ ಹರಕೆ ಕುರಿ ಅಂತ ಕರೆಯೋದು, ನಿಮ್ಮ ಗಂಡಸ್ತನ ಇದೆಯಾ ಅಂತ ಇನ್ನೊಬ್ರು ಕೇಳೋದು, ಮತ್ತೊಂದು ಕೇಳೋದು. ಕ್ಯಾಂಡಿಡೇಚರ್ ಆಗಿ ಸ್ವೀಕರಿಸ್ರಿ, ಪಾಲಿಟಿಕ್ಸ್ ಆಗಿ ತಗೊಳ್ರಿ, ರಾಜಕಾರಣವನ್ನಾಗಿ ತಗೊಳ್ರಿ, ನಿಮಗೆ ಬರುವ ಕಾಂಪಿಟೇಷನ್ ಆಗಿ ತಗೊಳ್ರಿ. ಖಂಡಿತ ಸ್ವೀಕಾರ ಮಾಡಿದೀವಿ. ಏನ್ ಸ್ವೀಕಾರ ಮಾಡಿದ್ದೀರಿ? ನೀವು ಖಂಡಿತ ಸ್ವೀಕಾರ ಮಾಡಿದೀವಿ. ಖಂಡಿತ ನಾವು ಗೆಲ್ತೇವೆ. ಹೌದಲ್ಲ? 35 ವರ್ಷದಿಂದ ಬೆಂಗಳೂರು ಸೌತ್ ಅಲ್ಲಿ ಗೆಲ್ಲಕ್ಕಾಗ್ಲಿಲ್ಲ, ಇವಾಗ ನಿಮ್ಗೆ ಹುಲಿ ಬಂದ್ಬಿಡ್ತಿ ಅಲ್ಲಿಂದ. 100ಕ್ಕೆ 100 ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ನಿಮ್ ಹುಲಿ ಹೆಸರು ಹೇಳಿ ನೋಡೋಣ. ಸರ್ ನಾವು ನಾಳೆ ಹೇಳ್ತೀವಿ. ಇವತ್ತು ಹುಲಿ ಇನ್ನ ಬಂದಿಲ್ವಾ? ಬೋನಲ್ಲಿ ಇದೆಯಾ? ನಾಳೆ ಹೇಳ್ತೀವಿ. ನಾಳೆ ಸಂಜೆ ಹೇಳ್ತೀವಿ. ಆಯ್ತು ಸರ್. ಈಗ ಸುಮ್ನೆ ನಾನು ಹೇಳ್ಬಾರ್ದು ಅದನ್ನ. ಆಯ್ತು ಸರ್. ಓಕೆ, ಅನಿಲ್ ಚಳಗೇರಿ ಅವರೇ, ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಇಕ್ಬಾಲ್ ಹುಸೇನ್ ಅವರು ಜಾಯ್ನ್ ಆಗ್ತಾರಂತೆ ಒಂದು ಬ್ರೇಕ್ ಆದ್ಮೇಲೆ. ಬಟ್ ಬಿಫೋರ್ ಐ ಗೋ ಟು ಹಿಮ್, ಐ ವಿಲ್ ಟಾಕ್ ಟು ಯು. ಇಲ್ಲಿ ನನಗೆ ಬಹಳ ರಾಜಕಾರಣದ ಬಗ್ಗೆ ಪ್ರಶ್ನೆ ಏನು ಅಂತಂದ್ರೆ, ಈಗ CN ಮಂಜುನಾಥ್ ಅವರ ಪರ ಮಾತಾಡ್ತಾ ಇದ್ದೀನಿ, ಮತ್ತೊಂದು ಮಾತಾಡ್ತಾ ಇದ್ದೀನಿ ಅಂತ. ರಾಜಕಾರಣ ಅಂತ ಬಂದಾಗ ಈಗ CN ಮಂಜುನಾಥ್ ಅವ್ರು ಗೆಲ್ತಾರೋ ಗೆಲ್ಲಲ್ವೋ, ಬಟ್ ಇಟ್ಸ್ ಎನ್ ಎಕ್ಸ್ಪೆರಿಮೆಂಟ್. ಇಟ್ ಈಸ್ ಎನ್ ಎಕ್ಸ್ಪೆರಿಮೆಂಟ್. ಅವ್ರಿಗೆ ಅದಕ್ಕೆ ಒಪ್ಪಿಗೆ ಇರುವಾಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಯಾರು ಕತ್ತಿಡ್ಕೊಂಡ್ಬಿಟ್ಟು ದಬ್ಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇಲ್ವಲ್ಲ. ಅಫ್ಕೋರ್ಸ್ ಅವ್ರು ಬೇರೆ ಬೇರೆ ಕ್ಷೇತ್ರಗಳನ್ನ ಕೇಳಿದ್ರು ಅಂತ ಕೂಡ ಇದೆ. ಹೌದು, ಬೆಂಗಳೂರು ನಾರ್ತ್ ಕೇಳಿದ್ರು, ಬೆಂಗಳೂರು ಸೌತ್ ಕೊಡಿ ಅಂತ ಕೇಳಿದ್ರು, ಈ ಥರದ್ದೆಲ್ಲ ಚರ್ಚೆಗಳಾಗಿದ್ದಾವೆ. ಇದ್ರ ಬಗ್ಗೆ ನನಗೆ ಗೊತ್ತಿದೆ, ಮಾಹಿತಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕಷ್ಟವಾಗಬಹುದು ಅಂತ ಖಂಡಿತವಾಗ್ಲೂ ಕೂಡ ಕೇಳಿದ್ರು. ಈ ಕಾಂಗ್ರೆಸ್ ಅವ್ರನ್ನ ಕೇಳಿ ಯಾರಾದ್ರೂ ಒಬ್ರು ನಿಂತ್ಕೊಳ್ಳಕ್ ಬೆಂಗಳೂರು ಸೌತ್ ಇಂದ ಇದುವರೆಗೂ ಕೂಡ ನಾನ್ ಮುಂದು ನೀನ್ ಮುಂದು ಅಂತ ಬರ್ತಾರ ಅಂತ ಕೇಳಿ? ಬರಲ್ಲ, ಸುಮಾರು ಜನ ಬರಲ್ಲ. ತುಮಕೂರಿನಲ್ಲಿ ಮುದ್ದನ್ಮೇಗೌಡರು ಬಂದ್ರು, ಯಾಕೆಂದ್ರೆ ಒಂದ್ ಸ್ವಲ್ಪ ಚಾನ್ಸ್ ಇದೆ ಅನ್ನೋ ಕಾರಣಕ್ಕೆ. ಮತ್ತೊಂದು ಯಾವುದೋ ಕ್ಷೇತ್ರದಲ್ಲಿ ಇನ್ನೊಬ್ರು ಯಾರೋ ಬಂದ್ರು, ಯಾಕೆಂತಂದ್ರೆ ಒಂದ್ ಸ್ವಲ್ಪ ಚಾನ್ಸ್ ಇದೆ ಅನ್ನೋ ಕಾರಣಕ್ಕೆ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ನಿಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಒಂದು ಫೈಟ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಎಲ್ಲಿ ಆಪ್ಷನ್ಸ್ ಇದೆ, ಎಲ್ಲಿ ಅವಕಾಶಗಳಿದೆ, ಅಲ್ಲಿ ಸಹಜವಾಗಿ ಟಿಕೆಟ್ ಕೊಡಿ ಅಂತ ಮುಗಿಬೀಳ್ತಾರೆ ಸುಮಾರು ಜನ. ಹೌದೋ ಇಲ್ವೋ? ಈಗ TR ಪ್ರಸಾದ್ ಗೌಡರು ಹಾಸನದಿಂದ ಟ್ರೈ ಮಾಡಿದ್ರೋ ಇಲ್ವೋ? ನನ್ನ ಪಕ್ಕದಲ್ಲಿ ಲೆಫ್ಟಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲ ಅಲ್ಲಿ JDS ಪ್ರಾಬಲ್ಯ ಇದೆ, ನೀವು ಕುರಿ ಅಂತ ಕರಿಬೇಕಾಗಿತ್ತ ನಾನು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.